ರಾಜ್ಯದಲ್ಲಿ ಖಾಸಗಿ ಫಿನಾನ್ಸ್ಗಳ ಕಿರುಕುಳ ಮುಂದುವರೆದಿದೆ. ಬಾಳ್ಕರ್ ಕ್ಷೇತ್ರದಲ್ಲಿ ಖಾಸಗಿ ಫಿನಾನ್ಸ್ನವರು ಅಟ್ಟಹಾಸವನ್ನೇ ಮೆರಿತಾ ಇದ್ದಾರೆ. ರಾಜ್ಯದಲ್ಲಿ ಖಾಸಗಿ ಫಿನಾನ್ಸ್ಗಳ ಕಿರುಕುಳ ಹೆಚ್ಚಾದಂತೆ ಕಾಣ್ತಾ ಇದೆ. ಕಳೆದ 15 ದಿನಗಳಲ್ಲಿ ಈಗಾಗಲೇ ರಾಜ್ಯದ ನಾನಾ ಭಾಗಗಳಲ್ಲಿ ಕೇಸ್ಗಳು ಕೂಡ ದಾಖಲಾಗಿರುವಂತದ್ದು. ಇತ್ತ ಸಾಲ ಕಟ್ಟೋದಕ್ಕೆ ಬಾಣಂತಿ ಸಮೇತ ಮನೆಯನ್ನ ಹೊರಹಾಕಿ ಸೀಸ್ ಮಾಡಲಾಗಿದೆ. ಸುವರ್ಣಸೌಧದ ಪಕ್ಕದ ಊರಿನಲ್ಲಿ ಅಮಾನವೀಯ ಕೃತ್ಯವೊಂದು ಬೆಳಕಿಗೆ ಬಂದಿದೆ. ಫಿನಾನ್ಸ್ ಕಿರುಕುಳಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದೆ ಬಡ ಕುಟುಂಬ. ಬೆಳಗಾವಿ ತಾಲೂಕಿನ ತಾರಿಹಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಮೈಕ್ರೋ ಫಿನಾನ್ಸ್ಗಳ ಕಿರುಕುಳ ಕಾಟ ಯಾವ ಮಟ್ಟಕ್ಕಿದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಎಗ್ಗಿಲ್ಲದೆ ಈ ರೀತಿಯ ಕಿರುಕುಳ ಕಾಟಗಳು ಪ್ರತಿನಿತ್ಯವೂ ಕೂಡ ದಾಖಲಾಗ್ತಾನೆ ಇದೆ. ಸಾಲ ಕಟ್ಟೋದಕ್ಕೆ ಬಾಣಂತಿ ಸಮೇತವಾಗಿ ಮನೆಯಿಂದ ಹೊರಹಾಕಿ ಕಂಪ್ಲೀಟ್ ಆಗಿ ಸೀಸ್ ಮಾಡಿರುವಂತಹ ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ದೀರಿ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಖಾಸಗಿ ಫಿನಾನ್ಸ್ನವರ ಕಿರುಕುಳ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಮನೆ ಕಟ್ಟುವುದಕ್ಕೆ ಸಾಲ ಮಾಡಿದಂಥ ಗಣಪತಿ ಲೋಹಾರ್ ಅಪ್ಟೂಸ್ ಫಿನಾನ್ಸ್ನಲ್ಲಿ 5 ಲಕ್ಷ ಸಾಲವನ್ನು ಅವರು ಪಡೆದುಕೊಂಡಿರ್ತಾರೆ. 3,50,000 ರೂಪಾಯಿ ಸಾಲ ಮರುಪಾವತಿ ಕೂಡ ಮಾಡಿರ್ತಾರೆ. 5 ಲಕ್ಷದಲ್ಲಿ 3.5 ಲಕ್ಷ ಅವರು ವಾಪಸ್ ಕೊಟ್ಟಿರ್ತಾರೆ. ಅನಾರೋಗ್ಯ ಹಾಗೆ ಮಗಳ ಹೆರಿಗೆ ಕಾರಣದಿಂದಾಗಿ ಕಂತು ಕಟ್ಟಿರೋದಿಲ್ಲ. ಇದೀಗ 7 ಲಕ್ಷಕ್ಕೂ ಅಧಿಕ ಹಣ ಕಟ್ಟೋದಕ್ಕೆ ನಿತ್ಯ ಕಿರುಕುಳವನ್ನ ಕೊಡ್ತಿದ್ದಾರಂತೆ. ಕೋರ್ಟ್ನಿಂದ ಆದೇಶವನ್ನ ತಂದು ಮನೆಯನ್ನ ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ. ಮನೆಗೆ ಬೀಗ ಜಡಿದು ನೋಟಿಸ್ ಕೂಡ ಹಾಕಿದ್ದಾರೆ. ಹಣ ಕಟ್ತೇವೆ, ಸಮಯಾವಕಾಶ ಕೊಡಿ ಅಂತ ಅಂದ್ರೂ ಕೂಡ ಕನಿಕರ ತೋರದೆ ಸೀಸ್ ಮಾಡಿದ್ದಾರೆ. 1 ತಿಂಗಳ ಮಗುವಿನೊಂದಿಗೆ ಬಾಣಂತಿ ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಎಂಥವರ ಕರಳು ಕೂಡ ಚುರುಕನ್ಸುತ್ತೆ. ಸ್ವಲ್ಪನೂ ಕೂಡ ಮಾನವೀಯತೆ ಇಲ್ವಾ ಈ ಬ್ಯಾಂಕ್ನವ್ರಿಗೆ ಅಂತ. ಯಾಕಂದ್ರೆ 5 ಲಕ್ಷ ಸಾಲವನ್ನ ಪಡ್ಕೊಂಡಿರ್ತಾರೆ ಮಗಳ ಮದುವೆ ವಿಚಾರವಾಗಿ. 3.5 ಲಕ್ಷ ರೂಪಾಯಿ ಅಲ್ಲಿ ಕಟ್ಟಿರ್ತಾರೆ. 1.5 ಲಕ್ಷ ಮಾತ್ರ ಬಾಕಿ ಕಟ್ಟಬೇಕಾಗಿರ್ತಾರೆ. ಆದರೆ ಹಣ ಸಮಸ್ಯೆಯಿಂದಾಗಿ ಅವರು ಕಟ್ಟೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಕೋರ್ಟ್ನಿಂದ ನೋಟಿಸ್ ತರ್ತಾರೆ, ಅಂಟಿಸ್ತಾರೆ. ನಂತರ ಡೈರೆಕ್ಟ್ ಮನೆಗೆ ಎಂಟ್ರಿ ಕೊಟ್ಟು ಒಂದು ಪುಟ್ಟ ಮಗು ಇದೆ ಅಂತಾನೂ ಕೂಡ ಕನಿಕರ ತೋರದೆ ಮನೆಯಿಂದ ಹೊರಹಾಕಿ ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ. ಸಾಯ್ಬೇಕನ್ನೋದು ಎಲ್ಲರೂ